ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದೇಶದ ಪ್ರಧಾನಮಂತ್ರಿಯಾದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ತನಕ ಎಲ್ಲರಿಗೂ ಸಮಾನ ಮೌಲ್ಯದ ಮತದಾನದ ಹಕ್ಕು ಕೊಡುವುದು ಭಾರತೀಯ ಸಂವಿಧಾನದ ಶ್ರೇಷ್ಠತೆ ಮತ್ತು ಪ್ರಜಾಪ್ರಭುತ್ವದ ಸೌಂದರ್ಯವಾಗಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದ್ದಾರೆ. ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಎಲ್ಒ ಮೇಲ್ವಿಚಾರಕರು ಹಾಗೂ ನೋಡಲ್ ಅಧಿಕಾರಿಗಳಿಂದ ಸನ್ಮಾನಿಸಿ ಮಾತನಾಡಿದರು. 24 ವರ್ಷಗಳ ಬಳಿಕ ಹೊಸದಾದ ಹಾಗೂ ದೋಷರಹಿತ ಮತದಾರ ಪಟ್ಟಿಯನ್ನ ಸಿದ್ಧಪಡಿಸುವುದು ಭಾರತ ಚುನಾವಣಾ ಆಯೋಗದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು, ಅದರ ಅಂಗವಾಗಿ ಜೂನ್ 29ರಿಂದ ಜಿಲ್ಲೆಯಾದ್ಯಂತ ವಿಶೇಷ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಸಮರ್ಪಕವಾಗಿ ನಡೀತಾ ಇದೆ ಎಂದಿದ್ದಾರೆ. ಭಾರತದ ಸಂವಿಧಾನದ ಮೂಲ ಆಶಯ ಸರ್ವರೂ ಸಮಾನರು ಎಂಬುದಾಗಿದ್ದು, ಮತದಾನದ ಹಕ್ಕಿನ ವಿಚಾರದಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡು ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಮೊದಲ ಸ್ಥಾನ ಕಾಯ್ದುಕೊಂಡಿದ್ದು, ಈ ಸಾಧನೆಗೆ ಬಿಎಲ್ಒ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಇಲಾಖೆಗಳ ಸಮನ್ವಯ ಹಾಗೂ ಮಾಧ್ಯಮಗಳ ಸಹಕಾರ ಕಾರಣವಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ಸ್ಥಳಾಂತರ ಹಾಗೂ ಹೆಸರು ಕೈಬಿಡುವಿಕೆ ಸೇರಿ ಎಲ್ಲ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪ್ರತಿಯೊಬ್ಬ ಅರ್ಹ ಮತದಾರ ಹೆಸರು ಪಟ್ಟಿಯಲ್ಲಿ ದಾಖಲಾಗುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಸದೃಢಗೊಳಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಸಮಗ್ರ ಪರಿಷ್ಕರಣೆ ಏನು SIR ಅಂತೇಳಿ ನಾವು ಕರಿತೇವೆ. ಸೊ ಆ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಇಡೀ ಮತಗಟ್ಟೆಯಲ್ಲಿ ಹಿಂದೆ ಇರ್ತಕ್ಕಂಥ ಮತದಾರರ ಪಟ್ಟಿಯನ್ನ ಆಧಾರವಾಗಿಟ್ಕೊಂಡು ಆ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಗಣತಿ ನಮೂನೆಗಳನ್ನು ಕೊಟ್ಟು ಯಾರು ನೈಜವಾಗಿ ಅಲ್ಲಿ ಇದ್ದಾರೆ, ಜೀವನವನ್ನು ಸಾಗಿಸ್ತಾ ಇದ್ದಾರೆ, ವಾಸವಾಗಿದ್ದಾರೆ ಅಂತ ಮತದಾರರಿಂದ ತುಂಬಿದ ಗಣತಿ ನಮೂನೆಗಳನ್ನು ಹಿಂಪಡೆದು ಅವರನ್ನ ಮತದಾರರ ಪಟ್ಟಿಗೆ ಸೇರಿಸುವಂತ ಒಂದು ಕೆಲಸ. ಅರಿವು ಕಾರ್ಯಕ್ರಮ ಎಷ್ಟು ಮುಖ್ಯ ಅಂತಂದ್ರೆ, ಈ ಅರಿವು ಕಾರ್ಯಕ್ರಮದಿಂದ ಈ SIRನ ನೈಜ ವಸ್ತುಸ್ಥಿತಿ, ಈ SIRನ ಪರಿಣಾಮ ಏನಾಗ್ತಾ ಇದೆ, ಹೇಗೆ ಪಾರದರ್ಶಕವಾಗಿ ಕೆಲಸ ಮಾಡಲಾಗ್ತಾ ಇದೆ, ನಮ್ಮೆಲ್ಲರ ಆಶಯ ಅದೇನೆ, ಇಡೀ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅಂತಕ್ಕಂಥದ್ದು. ಆ ಸಂವಿಧಾನ ನಮ್ಮೆಲ್ಲರಿಗೂ ಒಂದು ಸಣ್ಣ ಸಣ್ಣ ಅವಕಾಶಗಳನ್ನ, ಜವಾಬ್ದಾರಿಯನ್ನ ಕೊಟ್ಟಿದೆ ಸೇವೆ ಮಾಡಲಿಕ್ಕೆ, ನಾಗರಿಕ ಸೇವೆ ಮಾಡಲಿಕ್ಕೆ. ಆ ಸೇವೆಯ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೆ ನಾವು ನಿಷ್ಠೆಯಿಂದ ಇರಬೇಕಾದ್ರೆ ಆ ಸಂವಿಧಾನದ ಮೂಲ ಆಶಯ ಪ್ರಜಾಪ್ರಭುತ್ವ, ಆ ಮೂಲ ಆಶಯ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಚುನಾವಣೆಗಳು, ಚುನಾವಣೆಗಳ ಭದ್ರ ಬುನಾದಿ ಮತದಾರರ ಪಟ್ಟಿ. ಸೊ ಹಾಗಾಗಿ ಇದು ಮೂಲಭೂತ ಕೆಲಸ ನಮ್ಮ ಸೇವೆಯಲ್ಲಿ ಅಂತಕ್ಕಂಥದ್ದನ್ನ ಗ್ರಹಿಸಿ ಮಾಡಿದಂತ ಅದಕ್ಕೆ ಅದರ ಜೊತೆ ನಿಂತ ಎಲ್ಲ ಭಾಗಿದಾರರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಅನೇಕ ದೇಶಗಳನ್ನ ನಾವು ನೋಡಿದ್ರೆ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತ ವ್ಯಕ್ತಿಯ ಮತ ಅದು 10 ಮೌಲ್ಯ ಇದ್ರೆ, ಸಾಮಾನ್ಯ ನಾಗರಿಕನ ಹಾಕುವಂತ ಮತಕ್ಕೆ ಒಂದೇ ಒಂದು ಮೌಲ್ಯ ಇರುತ್ತೆ. ಅಂದ್ರೆ ಒಂದು ಮತಕ್ಕೆ ಅವರ ಅಂತಸ್ತು, ಅವರ ಸಮಾಜದ ಶ್ರೇಣಿ, ಅದನ್ನ ಆಧರಿಸಿ ಅವರ ಮತದ ಮೌಲ್ಯವನ್ನ ಅನೇಕ ದೇಶಗಳು ಅಳವಡಿಸಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಡೀ ಭಾರತದ ಸಂವಿಧಾನದ ರಸಗಟ್ಟಿ ಇರ್ತಕ್ಕಂಥದ್ದೇ ಸರ್ವರು ಸಮಾನರು ಅನ್ನುವ ಸಮಾನತೆಯ ಆಧಾರದ ಮೇಲೆ. ಹಾಗಾಗಿ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಏನ್ ಕರಿತೇವೆ, ಒಬ್ಬ ಪ್ರಧಾನಮಂತ್ರಿಗೂ ಅವ್ರು ಹಾಕುವ ಮತಕ್ಕೂ ಒಂದೇ ಮೌಲ್ಯ, ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಹಾಕುವಂತ ಮತಕ್ಕೂ ಕೂಡ ಒಂದೇ ಮೌಲ್ಯವನ್ನ ಸಮೀಕರಿಸಿ ನಾವು ಮತದಾನವನ್ನ, ಚುನಾವಣೆಯನ್ನ ಮಾಡುವಂತಹದ್ದು. ಏನು ನಾವು BLAಗಳು ಅಂತ ಕರಿತೇವೆ, ಅವರು ಕೂಡ ಅತ್ಯಂತ ಪ್ರಮುಖವಾದಂತ ಭಾಗಿದಾರರು ಈ ಒಂದು ಕೆಲಸದಲ್ಲಿ. ಒಂದು ಕಡೆ ಆಡಳಿತ ವರ್ಗ, ಇನ್ನೊಂದು ಕಡೆ ರಾಜಕೀಯ ಪಕ್ಷದ ಪ್ರತಿನಿಧಿಗಳು, ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅರ್ಹವಾದ ಮತದಾರರಿಗಾಗಿ. ಅನೇಕ ದೇಶಗಳಲ್ಲಿ ನೋಡ್ತಾ ಬಂದ್ರೆ ನಮ್ಮ ದೇಶದ ವೈಶಿಷ್ಟ್ಯತೆ, ಇಡೀ ಚುನಾವಣೆಯ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಸಂವಿಧಾನ ಪ್ರತಿಯೊಬ್ಬ ಮತದಾರನಿಗೂ 2002ರ ನಂತರ ಚುನಾವಣಾ ಆಯೋಗ ಸುಮಾರು 24 ವರ್ಷಗಳ ನಂತರ ಇಡೀ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯಗಳಲ್ಲಿ, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಮತಗಟ್ಟೆಯಲ್ಲಿ ಇರುವಂತ ಎಲ್ಲ ಮತದಾರರನ್ನ ಹೊಸದಾಗಿ
ಮತದಾರರ ಪಟ್ಟಿಗೆ ಸೇರಿಸಿ ಅತ್ಯಂತ ಹೊಸದಾದಂಥ ದೋಷರಹಿತವಾದಂಥ ಮತದಾರರ ಪಟ್ಟಿಯನ್ನು ತಯಾರಿಸಬೇಕು ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಸಂಕಲ್ಪ. ಮೂಲ ಆಶಯ, ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವ ಅಂದ ತಕ್ಷಣ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂಥೇಳಿ ನಾವು ಘೋಷವಾಕ್ಯವನ್ನ ಹೇಳ್ತೇವೆ. ಆದರೆ ನೈಜವಾಗಿ ಜನರಿಂದ ಅನ್ನುವ ವಾಕ್ಯಕ್ಕೆ ಅರ್ಥ ಬರುವಂಥದ್ದು ಯಶಸ್ವಿಯಾದಂಥ ನೈಜವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿ ವ್ಯಕ್ತಿ ತನ್ನನ್ನು ತಾನು ತೊಡಗಿಸ್ಕೊಂಡಾಗ. ಯಾರು ಶಾಶ್ವತವಾಗಿ ಆ ಮತದಾರರ ಮತಗಟ್ಟೆಯಲ್ಲಿ ಇಲ್ಲ ಅಂಥವರು, ಡೂಪ್ಲಿಕೇಟ್ಸ್ 2 ಕಡೆ ಮತದಾನವನ್ನು ಹೊಂದಿರತಕ್ಕಂಥವ್ರು, ತದನಂತರ ಮರಣವನ್ನು ಹೊಂದಿರತಕ್ಕಂಥವ್ರು, ಬೇರೆ ಕಡೆ ವಲಸೆ ಹೋಗಿರುವಂಥವ್ರು, ಈ ರೀತಿ 4-5 ವಿಭಾಗಗಳ ಜವಾಬ್ದಾರಿಯನ್ನು ಒಂದು ವ್ಯಕ್ತಿ ಕೊಡ್ತೀವಿ. ಆದರೆ ಜವಾಬ್ದಾರಿ ಕೊಟ್ಟ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವ ಸರ್ವ ಸಾಮರ್ಥ್ಯವನ್ನು ತುಂಬುವಂಥ ಜವಾಬ್ದಾರಿ ಮೇಲಧಿಕಾರಿಗಳದಾಗಿರುತ್ತೆ. ಅವರಿಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸುವಂಥದ್ದು, ಬೇಕಾಗುವ ಜ್ಞಾನವನ್ನು ಒದಗಿಸ್ತಕ್ಕಂಥದ್ದು, ಬೇಕಾಗುವ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು, ನಿರಂತರವಾಗಿ ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥದ್ದು. ಸಮಸ್ಯೆ ಬಂದಾಗ ಅವ್ರ DVG ಅವರು ಈ ಕಗ್ಗದಲ್ಲಿ ಜೀವನದ ಒಟ್ಟು ಅರ್ಥವನ್ನ ಗ್ರಹಿಸಿ ಅವರು ಈ ಕಗ್ಗವನ್ನ ನಮಗಾಗಿ ಕೊಟ್ಟಿದ್ದಾರೆ. ಕಗ್ಗ ಈ ತರ ಇದೆ: ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗ ನಾರು, ಅಕ್ಕರೆಯ ಬರಹಕ್ಕೆ ಮೊದಲಿಗ ನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನ ಹಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತೇಳಿ. ಅಂದ್ರೆ ಅಕ್ಕಿನಲ್ಲಿ ಅನ್ನ ಮಾಡಬಹುದು ಅಂತೇಳಿ ಯಾರು ಕಂಡಿಡಿದ್ರು ನಮಗೆ ಗೊತ್ತಿಲ್ಲ. ಅಕ್ಕರೆಯ ಬರಹಕ್ಕೆ ಮೊದಲಿಗ ನಾನು, ಈ ಬರವಣಿಗೆ ಇಡೀ ಸರಸ್ವತಿಯ ಜ್ಞಾನ ಅಂತ ಏನ್ ಕರಿತೇವೆ, ಇಡೀ ವಿಶ್ವ ಇವತ್ತು ಜ್ಞಾನದ ಹಿಂದೆ ಓಡ್ತಾ ಇದೆ. ಆ ಜ್ಞಾನದ ಮೊದಲ ಅಕ್ಷರ ಬರವಣಿಗೆ ಅಂತಕ್ಕಂಥದ್ದು ಯಾರು ಕಂಡಿಡಿದ್ರು ನಮಗೆ ಗೊತ್ತಿಲ್ಲ ಅಲ್ವಾ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ನಮ್ಮ ತಾತನ ತಂದೆ ಹೆಸರು ನಮ್ ಯಾರಿಗೂ ಗೊತ್ತಿಲ್ಲ. ನಮ್ಮ ತಾತನ ತನಕ ಗೊತ್ತು, ನಮ್ಮ ಅಪ್ಪ ಗೊತ್ತು, ನಮ್ಮ ತಾತ ಗೊತ್ತು. ನಮ್ಮ ತಾತನ ತಂದೆ ಹೆಸರು ನಮಗೆ ಗೊತ್ತಿಲ್ಲ. ಮಿಲಿಯಾಂತರ ವರ್ಷಗಳಿಂದ ಅನೇಕ ವಂಶದಿಂದ ಇವತ್ತು ನಾವೆಲ್ಲ ಇಲ್ಲಿದ್ದೀವಿ. ನಮ್ಮ ಪೂರ್ವಜರ ಇದರಿಂದ ಅವ್ರ ಹೆಸರುಗಳೇ ನಮಗೆ ಗೊತ್ತಿಲ್ಲ. ನಾವು ಅವ್ರನ್ನ ಲೆಕ್ಕ ಇಟ್ಟಿಲ್ಲ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂದ್ರೆ ಈ ಕೀರ್ತಿ ಶನಿ, ನನಗೆ ಕೀರ್ತಿ ಬರಬೇಕು, ನಾನು ಶಾಶ್ವತವಾಗಿರ್ಬೇಕು ಅಂತಕ್ಕಂಥ ಈ ಆಡಂಬರದ ಈ ನಾಯಕತ್ವ ಅಂತ ಏನು ಕರಿತೇವೆ, ಆ ಕೀರ್ತಿ ಶನಿಯನ್ನ ತಲೆಗತ್ತಿಸ್ಕೊಂಡು ಏನ್ ನಡಿತೇವೆ ಅದು ಶಾಶ್ವತ ಅಲ್ಲ ಅಂತೇಳಿ. ಸಮಾಜ ಒಂದಷ್ಟು ದಿನ ಆದ್ಮೇಲೆ, 30 ವರ್ಷ ಆದ್ಮೇಲೆ, ಹಿಂದೆ ಯಾರು ನಮ್ಗೆ ಲೆಕ್ಕ ಇಲ್ಲ. ಇನ್ನು 100 ವರ್ಷ ಆದ್ಮೇಲೆ ಇವತ್ತಿನ ಕಾಲಘಟ್ಟದ ಯಾವುದು ಲೆಕ್ಕ ಇಲ್ಲ. ಆದ್ರೆ ಲೆಕ್ಕ ಇರೋದೇನು ಅಂತಂದ್ರೆ, ನಾವು ಬದುಕಿದ್ದಾಗ ನಮ್ಮ ಆತ್ಮಸಂತೃಪ್ತಿಗೆ ನಾವು ಮಾಡುವಂತ ಕೆಲಸ, ನಮ್ಮ ಪ್ರೀತಿ ವಿಶ್ವಾಸ ಏನ್ ಜನರ ಜೊತೆ ಆ ಸಂಪರ್ಕವನ್ನ ಇಟ್ಕೊಳ್ತೇವೆ, ಆ ಒಳ್ಳೆಯ ಭಾವನೆಗಳನ್ನ ಇಟ್ಕೊಳ್ತೇವೆ, ಅವರಿಗೆ ಕೆಲಸ ಮಾಡಿದ ಒಂದು ಸಾರ್ಥಕ ಸೇವೆ ನಮ್ಗೇನು ಸಿಗುತ್ತೆ, ಅದರ ಆಶೀರ್ವಾದ ಭಗವಂತ ಏನು ನಮ್ಮ ಕುಟುಂಬ ವರ್ಗಕ್ಕೆ ಮುಂದಿನ ಪೀಳಿಗೆಗೆ ಕೊಡ್ತಾನೆ, ಅದು ನಮಗೆ ನೈಜವಾಗಿ ಉಳಿಯುವಂತ ಒಂದು ಆಸ್ತಿ. ಚುನಾವಣಾಧಿಕಾರಿಯಾಗಿ ಅದು ತಪ್ಪಾಗುತ್ತೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಬಾಗೇಪಲ್ಲಿಯ ERO ಅವರಿದ್ದಾರೆ, ಉಳಿದ ಎಲ್ಲ ಹಿರಿಯ ಅಧಿಕಾರಿಗಳು, ನಾನಾಗ್ಲೇ ಏನು ಹೇಳಿದ್ದೀನಿ, ಎಲ್ಲ ಹಿರಿಯ ಅಧಿಕಾರಿಗಳು ವೇದಿಕೆ ಮೇಲಿದ್ದಾರೆ. ಅವರವರ ವ್ಯಾಪ್ತಿನಲ್ಲಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ತಾಲೂಕುಗಳಲ್ಲಿ ಆಯಾ ವ್ಯಾಪ್ತಿಯಲ್ಲಿ ಈ ರೀತಿಯ ಎಲ್ಲ ಹಿರಿಯ ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅತ್ಯಂತ ಪರಿಶ್ರಮವನ್ನು ಹಾಕಿ ಇಡೀ ಜಿಲ್ಲೆಯಲ್ಲಿ ಒಂದು ಹೊಸ ಆಯಾಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮೂಲಕ ನಾನಾಗಲೇ ಹೇಳಿದ್ದೀನಿ ತಮಗೆ, ಪ್ರಜಾಪ್ರಭುತ್ವದ ಆಶಯಕ್ಕೆ ತಾವೆಲ್ಲ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ. ಅದೇ ಪ್ರಜಾಪ್ರಭುತ್ವ, ಅದೇ ಸಂವಿಧಾನ ನಮ್ಮ ಧ್ವನಿ ಇಲ್ಲದ ನಾಗರಿಕನಿಗೆ, ಕಟ್ಟ ಕಡೆಯ ವ್ಯಕ್ತಿಗೆ, ತಳಮಟ್ಟದ ಸಮುದಾಯಗಳಿಗೆ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು, ಅವರಿಗೆ ನ್ಯಾಯವನ್ನು ಒದಗಿಸಬೇಕು, ಅವರಿಗೆ ಯೋಜನೆಗಳನ್ನು ತಲುಪಿಸಬೇಕು, ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕು, ಅವರನ್ನು ಸಶಕ್ತರನ್ನಾಗಿ ಮಾಡಬೇಕು, ಅವರ ಮಕ್ಕಳು ಮುಂದಿನ ಜನರೇಷನ್ಗಳಿಗೆ
ಮುಂದಿನ ವಂಶಾವಳಿಗಳಿಗೆ ಭದ್ರತೆಯನ್ನು ಒದಗಿಸಬೇಕು, ಭವಿಷ್ಯವನ್ನು ರೂಪಿಸಬೇಕು, ವಿದ್ಯೆಯನ್ನು ಕೊಡಬೇಕು. ಈ ರೀತಿ ಅನೇಕ ಆಶಯಗಳನ್ನು ಹೊಂದಿ ಅನೇಕ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ನೌಕರರ ಸಂಘದ ಪ್ರತಿನಿಧಿಗಳು ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಈ ಬದ್ಧತೆ, ಈ ಜವಾಬ್ದಾರಿ ನಮ್ಮ ಸೇವೆಯುದ್ದಕ್ಕೂ ಅದಿದ್ರೆ ಅದು ನಮಗೆ ಅಂತಿಮವಾಗಿ ಒಂದು ಸಾರ್ಥಕದ ಕ್ಷಣವನ್ನ ನಮ್ಮ ವೈಯಕ್ತಿಕವಾಗಿ ನಮ್ಮ ಜೀವನಗಳಲ್ಲಿ ಉಂಟು ಮಾಡುತ್ತೆ. ಈ ಸಂದರ್ಭ ಅಂತೇಳಿ ಕೆಲಸ ಒಂದು ನಮ್ಮ ಬದ್ಧತೆ ಇದ್ರೆ ಉಳಿದೆಲ್ಲವೂ ಕೂಡ ಭಗವಂತನ ಅನುಗ್ರಹ, ಆಶೀರ್ವಾದ, ಅಂದ್ರೆ ದೈವ ಸಂಕಲ್ಪ. ಕೆಲವರು ಅದನ್ನ ನಂಬ್ತೇವೆ, ಯಾವುದೋ ಒಂದು ಅತೀತ ಶಕ್ತಿ ಅಂತ ಅನ್ಕೊಳ್ಳೋಣ. ಆ ಶಕ್ತಿಗೆ ನಾವು ಮೊರೆ ಹೋಗ್ಬೇಕಾಗುತ್ತೆ, ಅಥವಾ ಆ ಶಕ್ತಿಯ ಆಶೀರ್ವಾದ ನಮ್ಗಿರುತ್ತೆ ಅಂತಕ್ಕಂಥ ಭಾವನೆ. ಹಾಗಾಗಿ ಈ ಕಾರ್ಯಕ್ರಮ ಆ ರೀತಿಯ ಒಂದು ಭಾವನೆಗಳನ್ನ ನಮ್ಮೆಲ್ಲರಲ್ಲೂ ಜಾಗೃತಗೊಳಿಸಲಿ ಅನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ, ಮುಂದೆ ನಾವೆಲ್ಲ ನಮ್ಮ ಇಲಾಖೆಗಳಲ್ಲಿ ಇನ್ನೂ ಹೆಚ್ಚು ಮೌಲ್ಯಯುತವಾಗಿ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ ಬರಲಿ ಅನ್ನುವ ಆಶಯವನ್ನ ವ್ಯಕ್ತಪಡಿಸಿ, ಮತ್ತೊಮ್ಮೆ ಇಡೀ ತಾಲೂಕು ಆಡಳಿತ, ಇಲ್ಲಿ ಅನೇಕ ಆಶಾ ಕಾರ್ಯಕರ್ತೆಯರನ್ನ ನಾನು ನೋಡ್ತಾ ಇದ್ದೇನೆ, ಅಂಗನವಾಡಿ ಕಾರ್ಯಕರ್ತೆಯರನ್ನ ನೋಡ್ತಾ ಇದ್ದೇನೆ, ಶಿಕ್ಷಣ ಇಲಾಖೆಯ ನಮ್ಮ ಎಲ್ಲ ಬಂಧುಗಳನ್ನ ನೋಡ್ತಾ ಇದ್ದೇನೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ನಮ್ಮ ಕಂದಾಯ ಇಲಾಖೆ, ಎಲ್ಲ ಹಿರಿಯರು ಮತ್ತೆ ಅನೇಕ ಮತದಾರರು, ಚುನಾವಣಾ ರಾಜಕೀಯ ಪಕ್ಷಗಳ ಹಿರಿಯ ಪ್ರತಿನಿಧಿಗಳು, ಎಲ್ಲರನ್ನೂ ನಾಗರಿಕರು, ನಾಗರಿಕ ಬಂಧುಗಳು ಎಲ್ಲರನ್ನೂ ನಾನು ನೋಡ್ತಾ ಇದ್ದೇನೆ. ಬಹಳ ಸಂತೋಷ ಆಗುತ್ತೆ ಇಷ್ಟು ಉತ್ಸಾಹದಿಂದ. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು 100% ಪೂರ್ಣಗೊಳಿಸಿದ 30 BLO, 6 ನೋಡಲ್ ಅಧಿಕಾರಿಗಳು ಹಾಗೂ 8 ಮೇಲ್ವಿಚಾರಕರನ್ನ ಸನ್ಮಾನ ಮಾಡಲಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಮತದಾನ ನೋಂದಣಾಧಿಕಾರಿ SS ಅವೇದ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಸುಬ್ಬಾರೆಡ್ಡಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ PD ಮಂಜುನಾಥ್, ತಹಸೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯತ್ ಇಒ ಹೇಮಾವತಿ, ಸಿಡಿಪಿಒ ವಿದ್ಯಾವಸ್ತ್ರದ, BEO P ಸ್ವಾಮಿ, ನಗರಸಭೆ ಪೌರಾಯುಕ್ತೆ ಅಮೃತ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.